ಪುತ್ಥಳಿಯ ಅನಾವರಣ ಮಾಡಲಿಕ್ಕೆ ದೂರದ ಆಲಮಟ್ಟಿಯಿಂದ ಬಂದಿರುವ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಮತ್ತು ಅನುಭವ ಮಂಟಪದ ಒಂದು ರೂವಾರಿಗಳಾದ ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮೆಲ್ಲರ ನಾಯಕರಾದ ಶ್ರೀ ಯಡಿಯೂರಪ್ಪನವರೇ ಮತ್ತು ಬಸವಣ್ಣನವರ ವ್ಯಕ್ತಿತ್ವವನ್ನು ಭಾಳ ಸುಂದರವಾಗಿ ನಮ್ಮ ಮುಂದೆ ತೆರೆದಿಟ್ಟ ರಾಜ್ಯದ ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆಯವರೇ, ನನ್ನ ಗೆಳೆಯರಾದ ಶ್ರೀ ಗೋಪಾಲಯ್ಯನವರೇ, ಪುಟ್ಟಣ್ಣವರೇ, ಎಲ್ಲ ಆತ್ಮೀಯ ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡ್ದೇನೆ, ಇಬ್ಬರನ್ನ ಮಾತ್ರ ನಾನು ಸ್ಮರಿಸ್ಕೊಳ್ತೀನಿ. ಮೊದಲನೇದು ಶ್ರೀಮತಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರು. ಅವರವತ್ತು ಭಾಳ ದೊಡ್ಡ ಮನಸ್ಸು ಮಾಡಿ ಈ ಕ್ಷೇತ್ರ ಅವ್ರದ್ದು ಇಲ್ಲದೇ ಇದ್ದರೂ ಕೂಡ ಈ ಪ್ರತಿಮೆಗೆ ಭಾಳ ದೊಡ್ಡ ಯೋಗದಾನ ಕೊಟ್ಟರು. ರಾಜಾಜಿನಗರದ ಸಮಸ್ತ ನಾಗರಿಕರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಇದನ್ನು ಎಲ್ಲಿಡಬೇಕು ಅಂತ ಯೋಚನೆ ಮಾಡಿದಾಗ ಇಲ್ಲೊಂದು ಎಲೆ ಮರೆಯ ಕಾಯಿ ಇದೆ. ಅವ್ರ ಹೆಸರು ಪ್ರಸಾದ್ ಅಂತ. ಪ್ರಸಾದ್ ಅವರು ಈ ಜಾಗಕ್ಕೆ ಕರ್ಕೊಂಡು ಬಂದು ಇಲ್ಲಿ ಹೇಗ್ರಿ ಮಾಡೋದು ಅಂತಂದೆ. ಇಲ್ಲ, ಇಲ್ಲಿಂದ ಒಂದು ಪಿಲ್ಲರ್ ಮಾಡೋಣ ನಾವು ಕೆಳಗಡೆಯಿಂದ ಮಾಡಿ, ಎಲ್ಲೂ ಕೂಡ ಈ ರೀತಿ ಇರಬಾರ್ದು, ಆ ರೀತಿ ಒಂದು ಜಾಗವನ್ನು ನಾವು ಮಾಡೋಣ ಅಂತ ಹೇಳಿ ಅವರವತ್ತು ನಮಗೆ ಸೂಚನೆಯನ್ನು ಕೊಟ್ಟು ಒಂದು ಐಡಿಯಾ ಕೊಟ್ಟರು. ಇವತ್ತು ಅದು ಕಾರ್ಯಗತ ಆಗಿದೆ. ಶ್ರೀ ಪ್ರಸಾದ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ಒಟ್ಟು ಸಮಿತಿ ನಮ್ಮ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಈಗ ತಾನೇ ಈಶ್ವರ್ ಖಂಡ್ರೆ ಅವ್ರಿಗೆ ಹೇಳ್ತಾ ಇದ್ದೆ, ನಾನು 1983ನೇ ಇಸ್ವಿನಲ್ಲಿ BBMP ಕ್ಕಿಂತ ಮುಂಚೆ ಬೆಂಗಳೂರು ನಗರಸಭೆಗೆ ಸದಸ್ಯನಾಗಿದ್ದೆ 83ನೇ ಇಸ್ವಿನಲ್ಲಿ. ಆಗ 86ನೇ ಇಸ್ವಿನಲ್ಲಿ ಒಬ್ಬರು BKM ಗೌಡ ಅಂತ ಮೇಯರ್ ಇದ್ದರು. ಈ ಚಾಲುಕ್ಯ ಸರ್ಕಲ್ ಹತ್ರ ಬಸವ ಸದನ ಅಂತ ಇದೆ, ಅಲ್ಲಿ ಆ ರಸ್ತೆಗೆ ಬಸವೇಶ್ವರರ ಹೆಸರಿಡಬೇಕು ಅಂತ ಒಂದು ಸಬ್ಜೆಕ್ಟ್ ಬಂದಿತ್ತು ಕಾರ್ಪೊರೇಷನ್ ಮುಂದೆ. ಇದ್ವೋ ಒಂದು 60-70 ಜನ ಇದ್ವೋ ಹೊತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. BKM ಗೌಡರು, ಈ ಸುರೇಶ್ ಕುಮಾರ್, ಇದಕ್ಕೆ ರಸ್ತೆ ಅಂತ ಹೇಳೋಣ ಬಸವೇಶ್ವರ ಮಾರ್ಗ ಅಂತ ಹೇಳೋಣ ಅಂತ ಕೇಳಿದ್ರು. ನಾನು ಎದ್ದಿತ್ಕೊಂಡು ಮಾರ್ಗ ಬೇಡ, ರಸ್ತೆ ಅಂತ ಹಿಡಿಯಿದೆ. ಯಾಕ್ರಿ ಬೇಡ ಅಂದರು. ಆ ಬಸವೇಶ್ವರವರು ಹಾಕೊಟ್ಟ ಮಾರ್ಗದಲ್ಲಿ ನಡೆಯೋದು ಭಾಳ ಕಷ್ಟ ಇದೆ, ನಡೀದೇ ಇದ್ರೆ ಅಪಚಾರ ಆಗುತ್ತೆ, ಅದಕ್ಕೆ ರಸ್ತೆ ಅಂತ ಇಡಿ ಹಿಂದೆ. ಕರೆಕ್ಟ್ರಿ ಅವ್ರು ಹೇಳೋದು ಮಾರ್ಗ ಬೇಡ, ರಸ್ತೆನೇ ಇಡಿ ಅಂತಂದರು. ಇವತ್ತು ಬಸವೇಶ್ವರವರ ಪ್ರತಿಮೆ ಈಶ್ವರ್ ಖಂಡ್ರೆ ಅವ್ರಿಗಂತೂ ಭಾಳ ಖುಷಿಯಾಗಿದೆ ಆ ಒಂದು ಪ್ರತಿಮೆನ ನೋಡಿ. ಆ ಶಿಲ್ಪಿನ ಹೆಂಗಾರು ಮಾಡಿ ನನಗೆ ಪರಿಚಯ ಮಾಡಿಸಿ ಅಂತಲೂ ಕೂಡ ಹೇಳಿದ್ದಾರೆ. ಅಂಥ ಒಂದು ಅದ್ಭುತವಾದ ಪುತ್ಥಳಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅನಾವರಣಗೊಂಡಿದೆ. ಆ ಬಸವೇಶ್ವರವರ ಬದುಕು, ವಿಚಾರ, ವಚನ ನಮ್ಗೆ ಯಾವತ್ತೂ ಕೂಡ ದಾರಿ ತೋರಿಸ್ತಾ ಇರಲಿ. ಆಗ ಮಾತ್ರ ಸಮಾಜ ನೆಮ್ಮದಿಯಿಂದ ಸುಭಿಕ್ಷವಾಗಿ ಇರುತ್ತೆ ಅಂತ ನಾವೆಲ್ಲರೂ ಕೂಡ ಆಶಿಸ್ತಾ ಇದ್ದೀವಿ. ಇವತ್ತಿನ ಈ ಪ್ರತಿಮೆ ಅನಾವರಣ ನಮ್ಮೆಲ್ಲರಿಗೂ ಹೆಚ್ಚು ಸಮಾಜಮುಖಿ ಕಾರ್ಯ ಮಾಡಲಿಕ್ಕೆ ಸ್ಫೂರ್ತಿ ನೀಡಲಿ ಅಂತ ಹಾರೈಸಿ ಆಶಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.